ಏನ್ ಸಮಸ್ಯೆ ಅಂತ ಹೇಳಿದ್ರೆ ಮಾತ್ರ ಹೇಳಲ್ಲ. ಎಲ್ಲಿ ಕರೆದ್ರೆ ನಾ ಬರೋಕ್ಕಿಲ್ಲ ಅಂತಾನೆ ಕೈಸಿ ಬಾ ಇದೇ ಕೊಂಡೈತದೆ ಪದಾರು ಕೊಯ್ತಿದ್ಯಲ್ಲ ಅಲ್ಲಿ ಯಾರ್ತಾರ ಈಸ್ಕೊಬರಕ್ತಾನೆ ಟಿವಿ ಹಾಕಿರ್ತಾರ ಅವ್ರ ಹತ್ರ ಕೊಡ್ತಾರ ಕೊಡ್ರಿ ಅಂದ್ರೆ ರೆಸ್ಪೆಕ್ಟೇ ಇಲ್ಲ ಅನ್ರೆಸ್ಪೆಕ್ಟು. ಬಂದ್ರು ಕೊಟ್ಟು ಕಳ್ಸ್ಬಿಟ್ಟು ಪುನಃ ವಾಪಸ್ ತಕೋಗೋದಲ್ಲ ನಾವೇ ಎತ್ಕೊಬರ್ಬೇಕು ಅವನಿಗೆ. ಗಾಯ್ಸ್ ನೋಡಿ ಹೇಳಿ 6800 ರೂಪಾಯಿ ಖರ್ಚು ಮಾಡೋದಕ್ಕೆ 5000 ರೂಪಾಯಿ ಕಟ್ಟಿದ್ರೆ ಸೆಲ್ಕೋರ್ 3 ವರ್ಷ ವಾರಂಟಿ ಆ ಟಿವಿ ಬರ್ತಿದೆ. ನಾಳೆಗೆ ಹೊಸ ಟಿವಿ ತಂದು 43 ಇಂಚು ಫಿಟ್ ಮಾಡಿ 5000 ಬೆಳಗ್ಗೆನೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಗೈಸ್. ನನ್ನ ತಂಗಿ ಬಂದ ತಕ್ಷಣ ಅಮ್ಮ ಬಂದ್ಲು ಅಂತ ಗುಡು ಅಂತ ಓಡಕ್ ತಪ್ಕೊಂಡ ಗೈಸ್. ಅಜ್ಜಿಗೆ ಹೆಂಗೆ ತಿನ್ಬೇಕು ಅಂತ ಹೇಳ್ಕೊಡು. ಗುತ್ಲಜ್ಜಿಗೆ ಹೆಂಗೆ ತಿನ್ಬೇಕು ಅಂತ ಹೇಳ್ಕೊಬಿಡಪ್ಪ ಗೊತ್ತಿಲ್ವಂತೆ. ನಮ್ಮಂತ ತಿನ್ಬೇಕಾ ಆಮೇಲೆ ನಾನು ನಿಮ್ಮವನು ನಿಮ್ಮ ಮನೆ ಮಗನು. ನಮಸ್ಕಾರ, ಮತ್ತೊಂದು ಮಗದೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೀರ್ತಿ. ಎಲ್ಲ ಬೆಳಗ್ಗೆನೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಗೈಸ್. ಈ ಹಳೆ ಟಿ ವಿ ತಕ್ಕಂದ್ರೆ ಬಂದ ಪದಾರು ಕೊಯ್ತಿದ್ಯಲ್ಲ ಅಲ್ಲಿ ಯಾರ್ತಾರ ಈಸ್ಕೊಬರಕ್ತಾನೆ ಟಿವಿ ಹಾಕಿರ್ತಾರ ಅವ್ರ ಹತ್ರ ಕೊಡ್ತಾರ ಕೊಡ್ರಿ ಅಂದ್ರೆ ನೀನೇ ಅದೆಷ್ಟು ಒಂದ್ 2000-3000 ರೂಪಾಯಿ ತಂದ್ಕೊಬಿಡಿದ್ನ 500 ರೂಪಾಯಿ ಸಿಕ್ಕುತ್ತಾ ಈಗೇನ ಅಪ್ಪರ ಇದಿಲ್ಲ ಅಷ್ಟೊಂದು ದುಡ್ಡು ಯಾಕೆ ಕೊಟ್ಟೆ? 500ಕ್ಕೆ ಸಿಕ್ಕುತ್ತಕ್ಕನ. ಈಗ ಅದೆಷ್ಟು ಬಿಡ ಚೇಂಜ್ ಮಾಡ್ಬಿಟ್ರೆ ಇದು ಮಾಡ್ಬಿಟ್ಟಮ್ಮ ತಕ್ಕದ ಇಷ್ಟು ಟೇಸ್ಟ್ ಆಗಲ್ಕಿ ದೊಡ್ಡದೇನ್ಗೆ ಹಾಕಿ ಹಂಗೆ ಅದು ಜೀ 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 ಅನ್ನಿಸ್ತದೆ. ಬಂದ ನಿಜ ಮೆಕ್ಯಾನಿಕ್ ಕಳಲ್ಲಪ್ಪ. ಚಿಕ್ಕ ಏನಾಗ 500 ರೂಪಾಯಿ ಟಿವಿ ಬೇಕಂತ. 3000 ರೂಪಾಯಿಗೆ ಯಾವ ಟಿವಿ ಬಂದು ಹೋಗಮ್ಮ. 10ರಿಂದ 11,000 ಸಾಕ ಅಡಿಯ ನಿಮ್ಮ ಮರಿ ಕೋಳಿದು ಈಗ ಕೋಳಿಗಳಿಲ್ಲ ತಂದು ಮಡಿಕಣ ನಾವು ಇದು ಇವ್ರ ಕಡ್ಕತ್ತವ ತಿನ್ಬೇಕು ಒಳಗೆ ಕೊಡಕ ತಿನ್ನ ಈಗ ಬಂದ್ವಿ ಕೋಳಿ ಇಲ್ಲಕ್ಕವ ಇವ 2 ತಂದವ ಈಗ. ಸರಿ ಗೈಸ್, ಕೆಲಸ ಎಲ್ಲ ಮುಗೀತು. ಈ ಕಲೆಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಕೂತಿದ್ದೀನಿ. ಅಶೋಕಂಗೆ ತಿಂಡಿ ಥರ ಕೇಳಿದೆ, ನಾನು ಇನ್ನೂ ತಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಆಯಿತು, ಇನ್ನೂ ಬಂದೇ ಇಲ್ಲ ಗೈಸ್. ಅವನು ಫೋನ್ ಮಾಡಿದ್ರೆ 5 ನಿಮಿಷ 10 ನಿಮಿಷ ಫೋನ್ ತಿಂಡಿ ಥರ ಕೇಳಿದೆ, ಅವ್ನು ಫೋನೇ ತೆಗಿತಾ ಇಲ್ಲ. ಅದಕ್ಕೆ ನಾನೇ ಬಂದೂರ್ಗೆ ಹೋಗೋಣ ಅಂತ ತಿಂಡಿ ಮಾಡೋಕ್ಕೆ ಬನ್ನಿ ಹೋಗೋಣ. ನಮ್ಮ ಅಭಿಯಣ್ಣನ ಎಲ್ಲಿ ಕರೆದ್ರೂ ಬರೋಲ್ಲ ಅಂತಾನೆ. ಏನು ಸಮಸ್ಯೆ ಅಂತ ಹೇಳಿದ್ರೆ ಮಾತ್ರ ಹೇಳಲ್ಲ. ಎಲ್ಲಿ ಕರೆದ್ರೆ ನಾ ಬರೋಕ್ಕಿಲ್ಲ ಅಂತಾನೆ ಗೈಸ್. ಬಾ ಇದೇ ಕೊಂಡೈತದೆ ಗೈಸ್. ಬಂದು ತಿಂಡಿ ಎಲ್ಲ ಮಾಡಿದೆ, ನೀವು ಊರ ಕಡೆ ಓಡ್ತಾ ಇದ್ದೀನಿ, ಬನ್ನಿ ಹೊರಡೋಣ. ಟಿ ವಿ ರೆಡಿ ಮಾಡಿಸ್ತಾ ಹೋದ್ರು ಬಂದರು ಕೊಟ್ಟು ಕಳಿಸ್ಬಿಟ್ಟು ಪುನಃ ವಾಪಸ್ ತಕೋಗೋದಲ್ಲ ನಾವೇ ಎತ್ಕೊಬರ್ಬೇಕು ಅವನಿಗೆ. ಗಾಯ್ಸ್ ನೋಡಿ ಹೇಳಿ 6800 ರೂಪಾಯಿ ಖರ್ಚು ಮಾಡೋದಕ್ಕೆ 5000 ರೂಪಾಯಿ ಕಟ್ಟಿದ್ರೆ ಸೆಲ್ಕೋರ್ 3 ವರ್ಷ ವಾರಂಟಿ ಆ ಟಿವಿ ಬರ್ತಿದೆ. ನಾಳೆಗೆ ಹೊಸ ಟಿವಿ ತಂದು 43 ಇಂಚು ಫಿಟ್ ಮಾಡಿ 5000ಕ್ಕೆ 43 ಇಂಚ್ ಟಿವಿ ಕೊಟ್ರ. ಅದೇ ತಿಂಗಳು EMI ಕಟ್ಟೋದು ಬೇಡವಾ? ಏನು ಇಲ್ಲ, 11,000 ಕಟ್ಟೋದು. ಎಷ್ಟು ತಿಂಗಳು ಅಷ್ಟೇ. ಎಷ್ಟು ತಿಂಗಳು? ಈಗ 22,000 ರೂಪಾಯಿ ಹೇಳಿದ್ರೆ ಈಗ ಹೆಂಗಿದ್ರು ನಾನು ಅಂತಂದ್ಮೇಲೆ ಒಂದಷ್ಟು ಡಿಸ್ಕೌಂಟ್ ಇರುತ್ತೆ. ಆ ಡಿಸ್ಕೌಂಟ್ ಅಲ್ಲಿ 5,000 ರೂಪಾಯಿ ಇದ್ ಕಟ್ಬಿಟ್ಟು 5,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಬಿಟ್ಟು ಮಂತ್ಲಿ ಕಟ್ಕೊಳ್ಳೋದು. ಏನೋ ಮಾಡಕ್ಕಾಗಲ್ಲ. ಅದಕ್ಕೆ 3,500 ಪ್ಲಸ್ ರೆಡಿ ಆದ್ರೆ ಬರೀ 6 ತಿಂಗಳ ವಾರಂಟಿ. ಇಲ್ಲ ಅಂದ್ರೆ ಯಾವ್ದು 6,800 ಪ್ಯಾನಲ್ ಚೇಂಜ್ ಮಾಡ್ಬೇಕಂತ 1 ವರ್ಷ ವಾರಂಟಿ ಇತ್ತು. ಇದು 3 ವರ್ಷ ವಾರಂಟಿ ಇದೆ ಸೆಲ್ಕವ್ರು. ಅದನ್ನೇ ತಕೊಂಡ್ ಬರ್ತೀನಿ ನಾಳೆ ಗೈಸ್. ಮೊದಲೇ ನಾನು ಅದನ್ನೇ ತಾನೇ ಹೇಳೋದು, ಹೊಸ ಟಿವಿ ತಕೋಣ ಅಂತ. ಅದು ಒತ್ಕೊಂಡು ಬೇರೆ ಹತ್ತಿಂದ ವರ್ಷಿ ನಮ್ಮನ್ನ ವೇಸ್ಟ್ ಮಾಡಿದೆ. ಬಂದಿನಿ ಸೆಲ್ಕೋರ್ ಅದೆಲ್ಲ ಅವನು 3 ವರ್ಷ ವಾರಂಟಿ ಅಂತಂದ. ಮತ್ತೆ 1 ವರ್ಷ 2 ವರ್ಷ 1 ವರ್ಷ ವಾರಂಟಿ ಇದಕ್ಕೆ 3 ವರ್ಷ ವಾರಂಟಿ ತಗೊಂಡ್ಬಿಟ್ಟು LG, ಸೋನಿ, ಸ್ಯಾಮ್ಸಂಗು
ಮತ್ತೆ MI ಎಲ್ಲ ತಕೊಂಡ್ರು ಒಂದೇ ವರ್ಷ. ಯಾವ್ದೇ ತಕೊಂಡ್ರು ಒಂದೇ ವರ್ಷ. ಈಗ ಹೊಸ ಕಂಪನಿಗಳು ಯಾವ ಬರ್ತವೆ ಅವು ಮಾತ್ರ 3 ವರ್ಷ. ಅದಕ್ಕೆ ಹೊಸ ಕಂಪನಿ ಸೆಲ್ಕೋರ್ ಅದ ಅಂತ ಕಣ, ಅದ್ ಚೆನ್ನಾಗದೆ. ಟಿವಿ ಮಾತ್ರ ಒಳ್ಳೆ ಸೇಲ್ ಆಗದೆ. ತಕೋ ನೀನು 3 ವರ್ಷ ವಾರಂಟಿ ಅಂತ. ಅದಕ್ಕೆ ನಾಳೆ ಬರ್ತೀನಿ ಬಿಡು ಅಂದ್ಬಿಟ್ಟಂತೆ ಬಂದ್ಬಿಡಿ. ಸರಿ ಆಯ್ತು. ಇನ್ನೊಂದು ಗಾಡಿ ಈಗ ಮುಗೀತು. ನನ್ನ ಮಗನ ಡೈರೆಕ್ಟ್ ಎತ್ತಾಕ್ಬಿಟ್ಟು ನಾನು ಮಂಡ್ಯಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಇವಾಗ ಇದೇನು ಇದು ಏನೋ ಉಣ್ಸಿಬಿಟ್ಟಿರುವಂಗೆ ಹೋಗ್ತಿ. ಹೇರ್ ಕಟ್ ಮಾಡ್ಸೋಣ ಅಂತ. ಪಾಪ ಯಾರದು? ಯಾರೋದು ಇದು? ಯಾರಿದು ಇದು? ಎಲ್ಗೋಗಿತ್ತು? ಇಂಜೆಕ್ಷನು ಗೈಸ್. ನನ್ನ ತಂಗಿ ಬಂದ ತಕ್ಷಣ ಅಮ್ಮ ಬಂದ್ಲು ಅಂತ ಗುಡು ಅಂತ ಓಡಕ್ ತಪ್ಕೊಂಡ ಗೈಸ್. ದೂರ ನಿಂತ್ಕೋ. ನೀನೇನು ಮುಡ್ಸ್ಕೊಬೇಡ ನನ್ನ. ನಾನು ಸ್ನಾನ ಮಾಡಬೇಕು, ಕಟಿಂಗ್ ಮಾಡಿಸ್ಕೊ ಬಂದವನಿ. ಗುತ್ಲಜ್ಜಿಗೆ ಹೆಂಗೆ ತಿನ್ಬೇಕು ಅಂತ ಹೇಳ್ಕೊಬಿಡಪ್ಪ, ಗೊತ್ತಿರುವಂತೆ. ತಿನ್ಬೇಕಾ? ಗೈಸ್, ನಮ್ಮ ಅಜ್ಜಿ ಇದ್ಲೇನ್ ಕಿತ್ಕೊಂಡ್ಬಂದಿತ್ತು, ಅದನ್ನ ನಮ್ಮಂತ ಸಿಗ್ಬೇಕು ಅಂತ ಅಜ್ಜಿಗೆ ಹೇಳ್ಕೊಡ್ತಾವನೆ. ಇದನ್ನ ನೇರ್ಲೇನ್ ಹೆಂಗ್ ತಿನ್ಬೇಕಪ್ಪ? ಇದನ್ನು ನಮ್ಮಂತ ತಿನ್ಬೇಕಾ? ಹೇಳ್ಬಿಡು ಗುತ್ಲಜ್ಜಿಗೆ ಹೆಂಗೆ ಹೆಂಗೆ ಅಂತ ತೋರ್ಸ್ಬಿಡು. ನೀನ್ ಚೇರಲ್ಲಿ ಕೂತ್ಕೊಳ್ಳೋದು ಅಂತೇಳಿ ನೋಡು. ಅವ್ರ ಅಮ್ಮ ಗದರಿಸಿದ್ರೆ ಮಾತ್ರ ರೆಸ್ಪೆಕ್ಟು, ಇಲ್ಲಾಂದ್ರೆ ಅನ್ರೆಸ್ಪೆಕ್ಟು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ನಿಶತ್ತೆ ಮನೇಲದ ನಿಶತ್ತೆ. ಮಾವಂದು ಮದ್ವೆ ಯಾವಾಗ ಪಾಪ? ಶನಿವಾರ. ನೀನ್ ಒಬ್ಬನೇ ಹೇಳ್ಬೇಕು, ಶನಿವಾರ ಯಾರು ಮಾಡೋದಿಲ್ಲ ಮದ್ವೆನ. ಶನಿವಾರ ಮದುವೆ ಮಾಡ್ತಾನೆ ಗೈಸ್. ಈ ಶನಿವಾರ ನಾನು ಮದುವೆ ಮಾಡ್ತಾನೆ. ತಿನ್ಕೋದ ನೋಡಿಲಿ ಹಿಂಗ ಇದು ತಿಂದೇಳ್ಬೇಕು. ಏಯ್ ಪಾಪ, ನನಗೆ ಇನ್ನೂ ತಿನ್ನಕ್ ಬತ್ತಿಲ್ಲ. ಸಿಪಿ ಹಾಕ್ತಾನೆ. ಏನ್ ಮಾಡ್ಬೇಕಪ್ಪ ಅದನ್ನ? ಹೊಡಿತಾರ ನೋಡು ಮಮ್ಮಿ. ಹೆಂಗಪ್ಪ ಪಾಪ, ಹೆಂಗಪ್ಪ? ಎದುರಿಸ್ಬಿಡಪ್ಪ. ಅಯ್ಯಪ್ಪ ಹಿಂಗೆ ಹಿಂಗೆ. ಅಯ್ಯಪ್ಪ 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 ಅಯ್ಯಪ್ಪ. ಎದುಕಳಿ ಎಲ್ಲ. ಇದು ದೊಡ್ಡ ಗೊಗ್ಗ, ಚಿಕ್ಕ ಗೊಗ್ಗ. ಇದೊಂದು ದೊಡ್ಡ ಗೊಗ್ಗ, ಇದೊಂದು ಚಿಕ್ಕ ಗೊಗ್ಗ. ಅಮ್ಮ ಅಮ್ಮ ನಾನ್ಯಾರಪ್ಪ? ನಾನ್ ನಿನ್ಗೇನಾಗಬೇಕು? ನಾನ್ ನಿನ್ಗೇನಾಗಬೇಕು? ನಾನು ಕೀಕಿ ಮಾವ. ಇದು ಇವರು ಸಾತ್ನೂರ ಅಜ್ಜಿ ಹೋಗಿ ಗೊತ್ತಲಜ್ಜಿ ನಮ್ಮ ಅಜ್ಜಿ. ಈಗ ನನಗೆ ಗೊತ್ತಲಜ್ಜಿ. ಇವನಿಗೆ ದೇವಸ್ಥಾನದ ಹತ್ರ ಅದೇ ನೋಡಿ ತರೋಣ ಹಣ್ಣು, ಜಾಸ್ತಿ ಹಣ್ಣು ತರೋಣ. ಈತ್ಲೆ ಹೆಂಗಪ್ಪ ತಿನ್ನೋದು? ನಮ್ಮಂತ. ಇದು ಎಂತೆ ಹಣ್ಣು, ಇದು ಎಂತೆ ಹಣ್ಣು, ಇದು ಇದು ಎಂತೆ ಹಣ್ಣು. ಇದು ಎಂತೆ ಹಣ್ಣು, ಇದು ಎಂತೆ ಹಣ್ಣು. ಈತ್ಲೇನಾ? ಇದು ಎಂತೆ ಹಣ್ಣು? ನೇರ್ಲೇನಾ? ಇದು ಎಂತ ಹಣ್ಣು ಪಾಪ? ಇದು ಎಂತ ಹಣ್ಣು? ಈತ್ಲೇನು ಬೀಜ? ಯಾವ ಬೀಜ?
ನನ್ನ ಮಗಳು ಏನು ಮಾಡಿದಳು? ಅಮ್ಮಮ್ಮಗೆ ಯಾಕಪ್ಪ ಹೊಡಿದು? ಯಾಕೆ ಹೊಡಿದು ನನ್ನ ತಂಗಿಗೆ ನೀನು? ಯಾಕೆ ಹೊಡಿಯೋದು? ಅಮ್ಮಮ್ಮಗೆ ಯಾಕೆ ಹೊಡಿಯೋದು? ಏನ್ ಮಾಡೋದು? ಬುದ್ಧಿವಂತ. ವಾ ಅಮ್ಮಮ್ಮ ಮೈಸೂರಿಗೆ ಹೋದ್ಲು. ಹೋದ್ರು. ನಿನಗೆ ಕಲಗಿಸೋಷ್ಟೊತ್ತು ನನಗೆ ಹುಚ್ಚೆ ಬಂದ್ಬಿಡ್ತದೆ ಪಾಪ. ಪೊಲೀಸು ಹೆಂಗಿಡ್ಕೊಂಡಿದ್ರು ಅಮ್ಮನ? ಏನ್ ಕೇಳಿದ್ರು ಪೊಲೀಸರು ಅಮ್ಮನ? ಒಳ್ಳೆ ಬಾವ ಇವತ್ತೇನಾರು ನಾನು ಫೋನ್ ಮಾಡ್ಲಿಲ್ಲ ಅಂದ್ರೆ ಹೇಳಿ ಮಿಕ್ಕಾಗೋಗಿರುವೆ ನೀನು. ಗೊತ್ತಾಯ್ತಾ ನಿಮ್ಮ ಅಣ್ಣನ ಬೆಲೆ ಗೌರವ ಏನು ಅಂತ ಈಗ ಮಂಡ್ಯದಲ್ಲಿ? ಇಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಮಮ್ಮಿ, ವಿಡಿಯೋ ಮಾಡ್ತಾ ಇದೀನಿ. ಇಲ್ಲಿ ನೋಡು ಒಂದ್ ಸ್ವಲ್ಪ ಅಮ್ಮ. ಏನೋ ಅಂತಿದ್ದು ಮಮ್ಮಿ ಹೇಳು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಹೊಸ ಲಾಗಲ್ಲಿ ಸಿಗೋಣ ಗೈಸ್, ಬಾಯ್.